ಕೊಚ್ಚೆ 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 ಭಾಳ ಕೊಚ್ಚೆ. ಭದ್ರಾವತಿಯ MLC ಅವರಾದಂಥ ಬಲ್ಕೇಶ್ ಬಾನು ಅವರೇ, ಒಂದು ಸರಿ ಇಲ್ಲಿ ಉರ್ದು ಶಾಲೆ ಮತ್ತು ಮೌಲಾನಾ ಶಾಲೆ ಬಗ್ಗೆ ಬಂದು ಗಮನಿಸಿ. ದಯಮಾಡಿ ಎಲ್ಲರೂ ಕೂಡ ಮುಸ್ಲಿಂ ಮಕ್ಕಳೇ, ತಾವು ಭದ್ರಾವತಿಯಲ್ಲಿ MLC ಆಗಿದ್ದೀರಿ, ಸಂತೋಷ. ಆದರೆ ಈ ಮಕ್ಕಳ ತಾರತಮ್ಯ ನೋಡಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಭದ್ರಾವತಿ ನಗರದ ಕನಕ ಮಂಟಪದ ಬಳಿ ಇರುವ ಸರ್ಕಾರಿ ಉರ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯು ಅವ್ಯವಸ್ಥೆಯಿಂದ ಕೊಳೆತು ನಾರುತ್ತಿದೆ. ಭದ್ರಾವತಿಯ ಸರ್ಕಾರಿ ನೌಕರರ ಭವನದ ಬಳಿ ಇರುವ ಈ ಶಾಲೆಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲಾ ಕಟ್ಟಡ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಶೀತಲಾವಸ್ಥೆಯಲ್ಲಿದೆ. ಶಾಲಾ ಮಕ್ಕಳಿಗೆ ಬಿಸಿಯೂಟ ತಯಾರು ಮಾಡುವ ಕೊಠಡಿಯಲ್ಲೇ ಕೊಳಕು ನೀರು ಹರಿದು ಬರ್ತಿದ್ದು, ಇದೇ ವಾತಾವರಣದಲ್ಲಿ ಬಿಸಿಯೂಟ ತಯಾರಿಸಿ ಮಕ್ಕಳಿಗೆ ನೀಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಇನ್ನು ಶಾಲಾ ಆವರಣದಲ್ಲಿ ನಿಲ್ಲುವ ಕೊಳಕು ನೀರು ಕೆಸರನ್ನ ತುಳಿದು ಶಾಲಾ ಕೊಠಡಿಗೆ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನರಳುತ್ತಾ ಇರುವ ಈ ಶಾಲೆ ಕೊಳಕು ಗಲೀಜು ನೀರಿನಲ್ಲೇ 75ನೇ ವರ್ಷದ ಅಮೃತ ಮಹೋತ್ಸವ ಆಚರಿಸಿಕೊಂಡಿದೆ. ಅವ್ಯವಸ್ಥೆಗಳ ಆಗರವಾಗಿರುವ ಭದ್ರಾವತಿ ಸರ್ಕಾರಿ ಉರ್ದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಈ ನಿಟ್ಟಿನಲ್ಲಿ ತಕ್ಷಣ BEO, ಶಾಸಕರು, ಜನಪ್ರತಿನಿಧಿಗಳು ಈ ಶಾಲೆಯತ್ತ ಗಮನ ಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ BN ರಾಜು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ನಂತರ BN ರಾಜು ಶಾಲೆಯ ಅವ್ಯವಸ್ಥೆ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಬ್ರೋ, ಯಾಕೆ ಬೇಜಾರಿನಲ್ಲಿದೆಯಾ? ಎಕ್ಸಾಮ್ನಲ್ಲಿ ಫೇಲ್ ಆದೆ ಅಂತ ನಮ್ಮ ಅಪ್ಪ ಅಮ್ಮ ತುಂಬ ಬೇಜಾರಾಗಿದ್ದಾರೆ ಬ್ರೋ. ತಗೋ, ಇದನ್ನ ಒಂದು ದಮ್ ಹೇಳಿ ಸಾಕು, ಬೇಜಾರೆಲ್ಲ ಮಾಯ ಆಗುತ್ತೆ. ಬೇಡ ಬ್ರೋ, ನಾನು ಹೀಗೆ ಮಾಡ್ತೀನಿ ಅಂತ ಗೊತ್ತಾದರೆ ನಮ್ಮ ಅಪ್ಪ ಅಮ್ಮ ಇನ್ನೂ ಬೇಜಾರಾಗ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ತಗೋ ಬ್ರೋ, ಚಿಲ್. ಅಪ್ಪ ಅಮ್ಮ ಮಕ್ಳಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ಅವ್ರಿಗೆ ಮೋಸ ಮಾಡೋಕ್ಕೆ ಮನಸಾಕ್ಷಿ ಒಪ್ಪಲ್ಲ ಬ್ರೋ. ಹದಿಹರೆಯದ ವಯಸ್ಸಿನಲ್ಲಿ ಅರಿವಿಲ್ಲದೆ ಶುರು ಮಾಡುವ ಕೆಟ್ಟ ಚಟಗಳು ನಿಮ್ಮ ಇಡೀ ಜೀವನವನ್ನೇ ಬಲಿ ಪಡಿತವೆ. ಆದ್ದರಿಂದ ಮಾದಕ ದ್ರವ್ಯಗಳಿಗೆ ಹೇಳಿ ಬೇಡ ಬ್ರೋ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ BN ರಾಜು, ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷರು, ಭದ್ರಾವತಿ. ನಾನೀಗ ಕನಕ ಮಂಟಪದ ಹತ್ತಿರ ಇರ್ತಕ್ಕಂಥ ಸಂಜೀವನ್ಮ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರ ಕಚೇರಿಯ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಉರ್ದು ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಪಾಠಶಾಲೆ ಹಾಗೂ ಆಜಾದ್ ಮೌಲಾನಾರವರ ಶಾಲೆಯ ಬಗ್ಗೆ ಒಂದಿಷ್ಟು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಇದೆಲ್ಲಿದೆ ಅಂದರೆ ಕನಕ ಮಂಟಪ ಮುಂಭಾಗ, ವೀರಭದ್ರ ಟಾಕೀಸ್ ಮುಂದೆ, ಸಂಜೀವನಮ್ಮ ಹತ್ತಿರ ಪ್ರೌಢಶಾಲೆಯ ಉರ್ದು ಪ್ರೌಢಶಾಲೆ. ಇದನ್ನು ತೋರಿಸ್ತೀನಿ ಬನ್ನಿ ಎಷ್ಟು ಗಲೀಜಿದೆ ಅಂಥೇಳಿ. ಈ ಶಾಲೆಯಲ್ಲಿ ಎಲ್ಲ ಮುಸ್ಲಿಮ್ ಮಕ್ಕಳೇ ಇರೋದು. ಒಂದು ಕಡೆ ಪ್ರೌಢಶಾಲೆ ಇದು ಪ್ರಾಥಮಿಕ ಶಾಲೆ. ಅದು ಆಜಾದ್
ಮೌಲಾನಾ ಆಜಾದ್ರವರ ಶಾಲೆ. ಈ ಶಾಲೆ ಒಳಗೆ ಕಾಂಪೌಂಡ್ ಒಳಗೆ ನೋಡಿ ಎಷ್ಟು ಗಲೀಜಿದೆ. ಇಲ್ಲೇ ಅನ್ನ ತಂದು ಬೇಯಿಸಿರೋದು ಹಾಕಿದ್ದಾರೆ. ಇದು ಶಾಲೆಯ ಕಾಂಪೌಂಡ್ ಒಳಗೆ ನಾನು ತೋರಿಸ್ತಾ ಇರೋದು. ಕಾಂಪೌಂಡ್ ಒಳಗೆ ಯಾವ ಮಟ್ಟಕ್ಕಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಗಲೀಜು ನೋಡಿ, ಶಾಲೆಯ ಆವರಣದ ಕಾಂಪೌಂಡ್ ಒಳಗಿರ್ತಕ್ಕಂಥ ಗಲೀಜು. ನೆಲ ತುಂಬ ಹಸಿ ಇದೆ. ಇದು ಇಲ್ಲಿ ಕಾಂಪೌಂಡ್ ಒಳಗೆ ಶಾಲೆಯ ಮಧ್ಯದಲ್ಲಿ ಒಂದು ಮೈದಾನ ಇದೆ. ಅತ್ಯಂತ ಕೊಚ್ಚೆ ಇದೆ. ತುಂಬ ಕೊಚ್ಚೆ ಅಂದರೆ ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಕ್ಕಳು ನಡೆಯೋಕ್ಕಾಗಲ್ಲ. ಕಾಣಿಸ್ತಾ ಇದೆ ಅಲ್ವಾ, ಎಲ್ಲವೂ ಕೊಚ್ಚೆ. ಇನ್ನು ನಾನು ಈ ಪ್ರಾಥಮಿಕ ಪ್ರೌಢಶಾಲೆಯ ಅಡುಗೆ ಮನೆ ತೋರಿಸ್ತೀನಿ. ಅದೆಷ್ಟು ಸುಂದರವಾಗಿದೆ ಅಂದರೆ ಬಹಳ ಸುಂದರವಾಗಿದೆ ನೋಡಿ, ಯಾವ ಮಟ್ಟಕ್ಕೆ ಗಲೀಜಿದೆ. ಈ ಒಂದು ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. ಈ ಗಲೀಜು ಇದು ತಿಪ್ಪೇಗುಂಡಿನ ಶಾಲೆನ ಗೊತ್ತಿಲ್ಲ. ಅಮೃತ ಮಹೋತ್ಸವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆ. ಈ ಒಂದು ಅಡುಗೆ ಮನೆ ತೋರಿಸ್ತೀನಿ ನಾನು ಯಾವ ಮಟ್ಟಕ್ಕಿದೆ ಅಂತ. ಭಾಳ ವರ್ಷಗಳಿಂದ ಹೇಳಿದ್ದೆ ಇದನ್ನು ದುರಸ್ತಿ ಸರಿಪಡಿಸಿ. ಅಡುಗೆ ಮನೆ ತುಂಬ ಚಿಕ್ಕದಿದೆ. ಅಡುಗೆ ಮನೆ ಭಾಳನೇ ಸಣ್ಣದಿದೆ. ಇಲ್ಲಿ ಯಾವುದು ಕೂಡ ಕೆಲಸ ಮಾಡಲಿಕ್ಕೆ ತುಂಬ ಸೋರ್ತಾ ಇದೆ. ಈ ರೀತಿಯ ಒಂದು ಅಡುಗೆ ಮನೆಯಲ್ಲಿ ಉರ್ದು ಶಾಲೆಯವರು ಅಡುಗೆ ಮಾಡಬೇಕಾಗಿದೆ. ಇದನ್ನು ಅನೇಕ ಸರಿ ನಗರಸಭೆಗೆ ಶಾಸಕರಿಗೆ ಹೇಳಿದ್ದೇವೆ, ಆದರೂ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಹೀಗೇ ನನ್ನ ಮುಖ್ಯ ಪ್ರಶ್ನೆ ಏನು ಅಂದರೆ ನೋಡಿ, ಇದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ಒಂದು ಕಡೆ, ಆ ಕಡೆ ಮೌಲಾನಾ ಆಜಾದ್ ಆಂಗ್ಲ ವಸತಿ ಶಾಲೆ ಬಿಲ್ಡಿಂಗ್. ಹಾಗೆಯೇ ಇದು ಪ್ರೌಢಶಾಲೆ. ಇದು ಪ್ರೌಢಶಾಲೆ. ಇಲ್ಲಿ ಬಡವ್ರ ಮಕ್ಕಳು ಓದ್ತಕ್ಕಂಥದ್ದು. ಅಲ್ಲಿ ಸ್ವಲ್ಪ ಸ್ಥಿತಿವಂತರು ಶ್ರೀಮಂತರ ಮಕ್ಕಳು ಓದ್ತಕ್ಕಂಥದ್ದು. ಎಲ್ಲರೂ ಮುಸ್ಲಿಮ್ರೇ, ಆದರೆ ತಾರತಮ್ಯ. ಈ ಎಲ್ಲವೂ ತಾರತಮ್ಯವನ್ನು ಮಾನ್ಯ ಶಾಸಕರು BK ಸಂಗಮೇಶ್ ಅವರು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಅನೇಕ ಸಾರಿ ಇಲ್ಲಿ ಕೂಡ ಭೇಟಿ ನೀಡಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಆಜಾದ್ ಮೌಲಾನಾ ಶಾಲೆಯ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ. ಈ ಉರ್ದು ಶಾಲೆಯ ಮಕ್ಕಳು ತುಂಬ ಕಡುಬಡವರಿದ್ದಾರೆ. ಇವರಿಬ್ಬರನ್ನೂ ಒಂದೇ ಕಡೆ ಹಾಕಿ ಈ ಮಕ್ಕಳು ಅವ್ರನ್ನ ನೋಡಿದಾಗೆಲ್ಲ ಮಾನಸಿಕವಾಗಿ ನಾವು ಬಡವರು, ಅವರೆಲ್ಲ ಸ್ಥಿತಿವಂತರು ಅನ್ನೋಂಥ ಪರಿಸ್ಥಿತಿ ಬರ್ತಾ ಇದೆ. ನನ್ನ ಪ್ರಶ್ನೆ BOರವರೇ, ನಿಮಗೆ ಸ್ಕೂಲ್ದ ಒಂದು 10 ಹೆಜ್ಜೆ ಇದೆ BOರವ್ರದ್ದು ಈ ಶಾಲೆ. ಯಾವತ್ತಾದರೂ ಬಂದು ಈ ಕಾಂಪೌಂಡ್ ಒಳಗೆ ಇರತಕ್ಕಂಥ ಈ ಕಸದ ಅಡುಗೆ ಮನೆನ ಗಮನಿಸಿದ್ದೀರಾ? ಈ ಕೊಚ್ಚನ ಗಮನಿಸಿದ್ದೀರಾ? ಈ ಶಾಲೆಯ ವಾತಾವರಣ ಗಮನಿಸಿದ್ದೀರಾ? ದಯಮಾಡಿ ಮಾನ್ಯ ಶಾಸಕರಾದ BK ಸಂಗಮೇಶ್ರವರೇ, ನೀವು ಅನೇಕ ಬಾರಿ ಹೇಳಿದ್ದೀರ, ನಾನು ಮುಂದಿನ ಜನ್ಮ ಇದ್ದರೆ ಮುಸ್ಲಿಮನಾಗಿ ಹುಡ್ತೇನೆ ಅಂತೇಳಿ. ಸಂತೋಷ. ಸಂವಿಧಾನದ ಪ್ರಕಾರ ಯಾವ ಜಾತಿಯೂ ಮೇಲೂ ಅಲ್ಲ ಕೆಳಗೂ ಅಲ್ಲ. ಮುಸ್ಲಿಮ್ಮು, ಕ್ರಿಶ್ಚಿಯನ್ನು, SC ST, ಹಿಂದೂ ಎಲ್ಲರೂ ಒಂದೇ. ಆದರೆ ನೀವು ಬಾಯ್ಬಿಟ್ಟು ಹೇಳಿದ್ದೀರ, ನಾನು ಮುಂದಿನ ಜನ್ಮ ಇದ್ದರೆ ಮುಸ್ಲಿಮ್ನಾಗಿ ಹುಡ್ತೇನೆ ಅಂತ. ಒಳ್ಳೆಯದೇ. ಆದರೆ ಇಲ್ಲಿ ಮುಸ್ಲಿಂ ಕಾಂಪೌಂಡ್ ಒಳಗಿರ್ತಕ್ಕಂಥ ಶಾಲೆಯ ಮಕ್ಕಳ ವ್ಯತ್ಯಾಸಗಳನ್ನ ಸರಿಪಡಿಸಿ, ಈ ಬಡವರ ಮಕ್ಕಳಿಗೆ ಕೂಡ ಒಳ್ಳೆಯ ಅಡುಗೆ ಮನೆ ಮಾಡಿಕೊಡಿ, ಸ್ವಚ್ಛತೆ ಮಾಡಿಕೊಡಿ. ಹಾಗೆಯೇ ಎಲ್ಲ ಮಕ್ಕಳು ಕೂಡ ಘನತೆ ಗೌರವದಿಂದ ಶಿಕ್ಷಣ ಕಲಿಬೇಕಾಗಿದೆ. ಶಿಕ್ಷಣದ ನಿಯಮ ಕೂಡ ಸಮಾನತೆಯಿಂದ ಕೊಡಬೇಕಾಗುತ್ತೆ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಮೂಲಭೂತ ಸೌಲಭ್ಯಗಳನ್ನ ಕೊಡಿ ಅಂತೇಳಿ. ಆದರೆ ಶಾಸಕರು ಮತ್ತು ಸಂಸದರು ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಅನುದಾನಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀರಿ. ಆ ಅನುದಾನಗಳಲ್ಲಿ ಸ್ವಲ್ಪನಾದರೂ ಈ ಕಡೆ ಶೌಚಾಲಯ, ಅಡುಗೆ ಮನೆಗಳನ್ನ ಕೊಟ್ಟರೆ ಈ ಮಕ್ಕಳು ಚೆನ್ನಾಗಿ ಓದ್ತಾರೆ. ಈ ಮಕ್ಕಳು ಕೂಡ ಭಾರತ ದೇಶದ ಪ್ರಜೆಗಳೇ. ನಾನು ಇನ್ನೊಂದು ಮಾತು ಹೇಳಬೇಕಾಗಿದೆ. ಒಂದು 2-3 ತಿಂಗಳ ಹಿಂದೆ ಇಲ್ಲಿ ಭದ್ರಾವತಿಯ STMC ಏನು ಶಾಲೆಯ ಮುಖ್ಯಸ್ಥರು ಮತ್ತು ಮುಸ್ಲಿಂ ಮುಖಂಡರು ಭಾಳ ಅದ್ಭುತವಾಗಿ ಭಾಳ ಜವಾಬ್ದಾರಿಯಿಂದ ಒಂದು
ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತೀರಿ 50ರಿಂದ 25ರವರೆಗೂ ಅಂತೇಳಿ. ಅದು ಕಾರ್ಯಕ್ರಮ ಹೇಗಿತ್ತು ಅಂದರೆ ಭದ್ರಾವತಿಗೆ ತುಂಬ ಪ್ರಚಂಡವಾಗಿತ್ತು. ನಾನು ಅಲ್ಲಿನ ಅಧ್ಯಕ್ಷರು ಮತ್ತು SDMC ಸದಸ್ಯರು ಮತ್ತು ಮುಖ್ಯೋಪಾಧ್ಯಾಯರು BO ರವರಿಗೆ ವಿನಂತಿ ಏನಂದರೆ, ಮಾನ್ಯ ಶಾಸಕರನ್ನು ಕರೆಸಿ ನೀವು ಸನ್ಮಾನ ಮಾಡಿದ್ದೀರಿ, ಭದ್ರಾವತಿಯ 100 ಜನ ಮುಖಂಡರನ್ನ ಕರೆಸಿ ಶಾಲು ಹಾರ ಹಾಕಿ ಮಾಡಿದ್ದೀರಿ. ಆದರೆ ಈ ಶಾಲೆಗೆ ಏನಾಗ್ತಾ ಇದೆ ಅನ್ನೋದನ್ನು ಶಾಸಕರು ಕೂಡ ಮತ್ತು ಮುಖಂಡರು ಕೂಡ ಗಮನಿಸಿ ಈ ಕೂಡಲೇ ಈ ಶಾಲೆಯ ವ್ಯವಸ್ಥೆಗಳನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು, ಈ ಒಂದು ಅಡುಗೆ ಮನೆಯನ್ನು ವ್ಯವಸ್ಥೆನ ಸರಿಪಡಿಸ್ಬೇಕು ಮತ್ತು ಶಾಲಾ ಮಕ್ಕಳಿಗೆ ಒಂದು ಜವಾಬ್ದಾರಿತನದ ಎಲ್ಲರೂ ಸಮಾನರು ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಮೊದಲನೇದಾಗಿ ನಾನು BO ರವರಿಗೆ ವಿನಂತಿ ಮಾಡ್ತೇನೆ. ಮಾನ್ಯ ತಹಸೀಲ್ದಾರ್ ಕೂಡ ಸ್ಥಳವನ್ನು ಭೇಟಿ ಮಾಡಿ, ಮಾನ್ಯ ಆಯುಕ್ತರು ಕೂಡ ಸ್ಥಳವನ್ನು ಭೇಟಿ ಮಾಡಿ ಈ ಒಂದು ಸ್ವಚ್ಛತೆಯನ್ನು ನೋಡಿ, ನೀವೇ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ಮಕ್ಕಳು ಹೇಗೆ ತಾನೇ ಸ್ವಚ್ಛತೆ ಪಾಠ ಕಲಿತಾರೆ ಅಂತಕ್ಕಂಥ ಹೇಳ್ತಾ, ಕೇವಲ ಆಗಸ್ಟ್ 15ರೊಳಗೆ ತಾವೇನಾದರೂ ಈ ಸ್ವಚ್ಛತೆಯನ್ನು ಸರಿಪಡಿಸದೇ ಇದ್ದರೆ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ BO ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವು ಸಿದ್ಧತೆ ಆಗಿದ್ದೇವೆ. ಈ ಬಗ್ಗೆ ಸಾರ್ವಜನಿಕರು ಕೂಡ ಮತ್ತು ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅವರ ತಂದೆ ತಾಯಿಗಳು ಕೂಡ ತಾವೆಲ್ಲರೂ ಕೂಡ ಬಡವರಿದ್ದರೂ ಕೂಡ ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ನಿಮಗೆ ಹಕ್ಕಿದೆ, ನೀವು ಕೇಳಬೇಕು. ನಮ್ಮ ಮಕ್ಕಳಿಗೂ ಕೂಡ ಓಟನ್ನು ಮಾತ್ರ ಹಾಕ್ತಾಯಿದ್ದೀವಿ, ಯಾಕೆ ನಮಗೆ ಒಳ್ಳೆಯ ಪರಿಸ್ಥಿತಿಗಳಿಲ್ಲ ಅಂಥೇಳಿ ಶಾಸಕರನ್ನು ಸಂಬಂಧಿಸಿದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು ಅಂತೇಳಿ ನಿಮ್ಮ ಜೊತೆ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಇರುತ್ತೆ ಅಂತೇಳಿ ವಿನಂತಿ ಮಾಡ್ತಾ ಎಲ್ರಿಗೂ ನಮಸ್ಕಾರ. ನನ್ನ ನಂಬರು 984549292686 BN ರಾಜು ಭದ್ರಾವತಿ. ನಮಸ್ಕಾರ.